ಸರ್ ಮಾತಾಡ್ತೀರಿ ನೀವು ಉಳಿದವ್ರು ಸೈಲೆಂಟ್ ಆಗಿ ಡಾಕ್ಯುಮೆಂಟ್ ತೋರಿಸಿ ಎರಡನೇ ನಿಮಿಷ ಸೈಡ್ ಸರ್ ನೀವು ಮುಂದೆ ಬನ್ನಿ. ಆಯ್ತು. ಬೇಕೇ ಬೇಕು, ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಕಳಪೆ ಬೀಜ ವಿತರಣೆ ಮಾಡಿದ ಕೃಷಿ ಸಚಿವರಿಗೆ, ರೈತ ವಿರೋಧಿ ಸಿದ್ದರಾಮಯ್ಯಗೆ, ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಳಪೆ ತೊಗರಿ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಕಿಸಾನ್ ಮೋರ್ಚಾಕ್ಕೆ, ಕೃಷಿ ಸಚಿವರಿಗೆ ಡಿಸೆಂಬರ್ 2ನೇ ತಾರೀಕು ಗೌರವಾನ್ವಿತ ಮಾನ್ಯ ಲೋಕಾಯುಕ್ತರು ಈ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಕಷ್ಟ ಕಡಿಮೆ ಮಾಡಿದರು. ಈ ರೀತಿ ಜಿಲ್ಲೆಯಲ್ಲಿ ಕಳಪೆ ತೊಗರೆ ಬೀಜವನ್ನು ಸಪ್ಲೈ ಮಾಡಿದರ ಪರಿಣಾಮವಾಗಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ. ಯಾರು ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳಿದ್ದಾರೆ, ಸುಮಾರು 70 ರಿಂದ 80 ಏಜೆನ್ಸಿಗಳು ಈ ಜಿಲ್ಲೆಯಲ್ಲಿವೆ. ಅವರೆಲ್ಲರೂ ಕೂಡ ಬೀಜ ನಿಗಮದ ಮುಖಾಂತರ ತೊಗರಿ ಬೀಜವನ್ನು ಸಪ್ಲೈ ಮಾಡಿದ್ದಾರೆ. ತೊಗರಿ ಬೀಜ ಸಪ್ಲೈ ಮಾಡ್ಬೇಕು, ಉತ್ಪಾದನೆ ಮಾಡಬೇಕಾಗಿದ್ರೆ ಅವ್ರು ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಯಾವ್ಯಾವ ಹೊಲದಾಗ ತೊಗರಿ ಬೀಜ ನಾವು ಬೆಳೆಯಕತ್ತೀವಿ ಅಂತ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಸರ್ವೆ ನಂಬರ್ ಸಮೇತ ಕೊಡ್ತಾರೆ. ಅದನ್ನು JD ಅವ್ರು ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ, ವಿಜಿಲೆನ್ಸ್ನವ್ರು ವಿಸಿಟ್ ಮಾಡಬೇಕಾಗುತ್ತೆ. ಅದನ್ನು ಯಾವುದೂ ಮಾಡಿಲ್ಲ. ಭ್ರಷ್ಟ ಅಧಿಕಾರಿಗಳು ಮತ್ತು ಕಮಿಷನರ್ ಮತ್ತು ಬೀಜ ನಿಗಮದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿವೆ. ಏನು ದಾಲ್ ಮಿಲ್ಗಳಿಗೇನು ಸಪ್ಲೈ ಆಗ್ತಲ್ಲ, ಆ ದಾಲ್ ಮಿಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಏನು ತೊಗರಿನ ಚಾಡಿ ಹಿಡಿದು ಅದರ ಸಣ್ಣ ಕಾಳು ತೆಗೆದು ಅದಕ್ಕೆ ಮಿಲಾಚಿನ ಪುಡಿ ಮಿಕ್ಸ್ ಮಾಡಿ ರೈತರಿಗೆ ಇವತ್ತು ಕಳಪೆ ಬೀಜಗಳನ್ನು ಸಬ್ ಸ್ಟ್ಯಾಂಡರ್ಡ್ ಸೀಡ್ಸನ್ನು ಇವತ್ತು ರೈತರಿಗೆಲ್ಲರಿಗೂ ಕೂಡ ಸಪ್ಲೈ ಮಾಡೋದ್ರಿಂದ ಎಂಟೈರ್ ಬಿಜಾಪುರ ಜಿಲ್ಲೆಯಲ್ಲಿ 5,38,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ನಮ್ಮ ರೈತರು ತೊಗರೆ ಬೆಳೆದಿದ್ರು 100ಕ್ಕೆ 80% ಸಂಪೂರ್ಣ ನಾಶ ಆಗಿದೆ. 80% ಬೆಳೆ ನಷ್ಟ ಆಗಿದೆ. ಆದರೆ ಇದಕ್ಕೆ ಅಧಿಕಾರಿಗಳು ಬೇರೆ ಸಬೂಬುಗಳನ್ನು ಹೇಳ್ತಾ ಇದ್ದಾರೆ. ತೇವಾಂಶದ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ. ಹೋದ ವರ್ಷ ಈ ವರ್ಷಕ್ಕಿಂತ ಕಮ್ಮಿ ಮಳೆ ಆಗಿತ್ತು, ಚೆನ್ನಾಗಿ ಬಂದಿದೆ. ತೇವಾಂಶ ಕೊರತೆ ಆಗಿದ್ರೆ ಗಿಡ ಮಾಡ್ತಾ ಇದ್ದಾರೆ. ಎರಡನೇದು ಹೇಳ್ತಾರೆ ಅವರು ಮಂಜು ಬಿದ್ದು ಹಾಳಾಗೋಗುತ್ತೆ. ಮಂಜು ಬಿದ್ದಿದ್ರೆ ಮಂಜಿಗೆ ಮೊದಲು ಎಫೆಕ್ಟ್ ಆಗೋ ಏನೋ ಬೆಳೆಗಳು ಅಂದರೆ ಅದು ತೋಟಗೆ ಕಾರಣವಾಗಿರ್ತದೆ. ಇವರೆಲ್ಲರನ್ನೂ ಕೂಡ ಬಣ್ಣ ಬಯಲು ಮಾಡಬೇಕಾಗಿದ್ರೆ ನಾವು ಗವರ್ನರ್ ಹತ್ರ ಕೂಡ ಅಪೀಲ್ ಮಾಡೋರಿದ್ದೇವೆ. ಎಲ್ಲ ರೈತರು ಸೇರಿ ಗವರ್ನರ್ ಹತ್ರ ಕೂಡ ಅಪೀಲ್ ಮಾಡೋರಿದ್ದೇವೆ. ಗವರ್ನರ್ ಸಮಯ ಕೊಟ್ಟರೆ ಈ ಜಿಲ್ಲೆಯಿಂದ 650 ಹಳ್ಳಿಯ ರೈತ ಪ್ರತಿನಿಧಿ ಹಿಡ್ಕೊಡ್ರಿ, ನೀವು ಕೊಡ್ರಿ. ಯಾರು ದೂರ ಕೊಡೋರು? ರೈತರಿಗೆ ಕೊಡ್ರಿ. ನಿಲ್ರಿ, ನಡು ಅಡ್ಡಾಡ್ಬೇಡ್ರಿ. ಒಂದೊಂದೊಂದೊಂದು ಕೊಟ್ಟು ಇವತ್ತು ಲೋಕಾಯುಕ್ತರ ಮುಖಾಂತರ ಯಾರು ಈ ಕಳಪೆ ಬೀಜ ವಿತರಣೆ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಲೋಕಾಯುಕ್ತರ ಮುಖಾಂತರ ನಾವು ಕಂಪ್ಲೇಂಟ್ ಕೊಡೋಕ್ಕಿಂತ 9 ಕ್ವಿಂಟಲ್ ಬರ್ತಿತ್ತು. ಈ ಸಾರಿ ತುದಿಯಾಗಿ 6-7 ಫೂಟ್ ಗಿಡ ಬೆಳೆದು ಬರಲ್ಲ ನಿಂತಾವೆ. ಹಾಗೆ ದೂರು ಕೊಡಲಿಕ್ಕೆ ತೊಗರಿ ಬೀಜವನ್ನು ಕಳಪೆ ತೊಗರಿ ಬೀಜವನ್ನು ವಿತರಣೆ ಮಾಡಿದ್ದಾರೆ. ಅವರ ವಿರುದ್ಧ ಈಗ ಸಾಲು ಸರದಿಯಲ್ಲಿ ಈಗ ರೈತರು ತಮ್ಮ ದೂರುಗಳನ್ನು 10,000ಕ್ಕೂ ಅಧಿಕ ದೂರುಗಳು ಈಗ ದಾಖಲಾಗ್ತಾ ಇರುವಂತದ್ದು. ಈಗ ದೂರನ್ನ ಫಾರ್ಮೇಟ್ ಇರುತ್ತೆ, ಕಂಪ್ಲೇಂಟ್ ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟ್ ಅಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ 20-30 ರೈತರು ಹೀಗೆ ಇರುತ್ತೆ. ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಉಪ ಲೋಕಾಯುಕ್ತರ ಮುಂದೆ ಅಂತ ಹೇಳಿ ಈ ಒಂದು ಫಾರ್ಮೇಟ್ ಅಲ್ಲಿ ಫಾರ್ಮ್ ನಂಬರ್ 2 ಅಲ್ಲಿ ಈ ರೀತಿಯಾಗಿ ದೂರನ್ನ ಬರೆದುಕೊಂಡು ಇನ್ನೊಂದು ಕಡೆಗೆ ಎಷ್ಟು ಜನ ರೈತರಿದ್ದಾರೆ ಮಳೆಯಲ್ಲಿ ಈ ರೀತಿ
30 ಜನ ರೈತರ ಫಾರ್ಮ್ಗಳಿರುವಂಥದ್ದು. ಅಂದ್ರೆ ಒಟ್ಟಾಗಿ ಸಮಿತಿ ಇದೆ. ಇದರಲ್ಲಿ 20 ರೈತರ ನೋಡ್ತಾ ಇದ್ದೀವಿ. ಈ ಒಂದು ಫಾರ್ಮೆಟ್ ಅಲ್ಲಿ ಅವರ ನಿರ್ಧಾರಗಳಿದಾವೆ. ಮತ್ತೊಂದು ಕಡೆಗೆ ಅದ್ರ ಜೊತೆಗೆ ತಮ್ಮ ಯಾವ ಸಾಕಷ್ಟು ರೈತರ ನೋಡ್ಬೋದು. ಈ ರೀತಿಯಾಗಿ ಸಾಕಷ್ಟು ರೈತರು ಏನಂದ್ರೆ ಒಂದೆಟ್ಟಿಗೆ ಸೇರಿ ಲೋಕಾಯುಕ್ತಕ್ಕೆ ಈಗ ದೂರು ಕೊಡೋದಕ್ಕೆ ಬಂದಿದ್ದಾರೆ. ಈಗ ಅಧಿವೇಶನ ಮುಗಿತ ರೈತರ ಬಗ್ಗೆ ಯಾರು ಕೈ ಪಿಂಡ್ ಐತಲ್ರಿ ಮಾತಾಡಬೇಕಲ್ಲ ರೈತರ ಬಗ್ಗೆ. ಇಲ್ಲಿ ಈ ಕಡೆ ಬರ್ರಿ, ಇಲ್ಲಿ ನೀವೆಲ್ಲ ಬರ್ತೀರ ಸರ್, ಈ ಕಡೆ ಬರ್ರಿ, ನೀವು ನಿಂದ್ರಿ.